ಬ್ರೇಕ್ನ ನಂತರ ಸಂತೋಷ ಸೂತ್ರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಗುರುಜಿ, ನಾಗನ ದೋಷದ ಬಗ್ಗೆ ತಿಳಿಸ್ಕೊಟ್ರಿ. ಇನ್ನೊಂದು ಪತ್ರ ಬಂದಿರುವಂಥದ್ದು ಸುಶೀಲಮ್ಮ ಅವರು ತುಮಕೂರಿಂದ ಬರೆದಿದ್ದಾರೆ. ಅವರ ಸಮಸ್ಯೆ ಏನಂದರೆ ಭುಜದ ನೋವು, ಸಂಧಿ ನೋವು ಹಾಗೂ ನಡಿಲಿಕ್ಕೆ ಆಗ್ತಾ ಇಲ್ಲ. ಇವರಿಗೆ 53 ವರ್ಷ ವಯಸ್ಸಾಗಿದೆ. ಈ ರೀತಿ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಯಾವ ರೀತಿ ಪರಿಹಾರಗಳಿದೆ ಅನ್ನೋ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಇಲ್ಲಿ ಸಂತೋಷ ಸೂತ್ರ ಅನ್ನುವಂಥದ್ದು 10 ವಿಷಯಗಳ ಬಗ್ಗೆ ನೀವು ಏನೇ ಪ್ರಶ್ನೆಗಳಿದ್ದರೂ ಸಮೇತ ಕೇಳ್ಬೋದು. ಯಾಕೆಂತ ಆಯುರ್ವೇದನೇ ಕೇಳಬೇಕು ಅಥವಾ ಫಿಲಾಸಫಿನೇ ಕೇಳಬೇಕು, ಇತಿಹಾಸ, ಸಂಪ್ರದಾಯ, ಜ್ಯೋತಿಷ್ಯ, ಯಾವ ವಿಷಯಕ್ಕಾದರೂ ನೀವು ಪ್ರಶ್ನೆಗಳನ್ನು ಕೇಳ್ಬೋದು. ಅದು ಆಯುರ್ವೇದವು ಸಮೇತ ಇವತ್ತು ಕೇಳ್ತಾ ಇದ್ದೀರಿ. ಭುಜ ನೋವು ಅಂತ ಕೇಳಿದರೆ, ಭುಜ ನೋವು, ನಡಿಲಿಕ್ಕೆ ಆಗ್ತಾ ಇಲ್ಲ ಇವರಿಗೆ, ಸಂಧಿ ನೋವು, ಹೀಗೆ 53 ವರ್ಷಕ್ಕೆ ಈ ರೀತಿಯಾದಂತಹ ಎಲ್ಲ ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ. ಈ 53 ವರ್ಷ ಅಂತ ಅನ್ಬೇಕಾದ್ರೆ ಮೆನೋಪಾಸ್ ಆಗಿರುತ್ತೆ ಅಂತ ಒಂದು ಅರ್ಥ ಆಯಿತು. ಸುಶೀಲಮ್ಮ ಅಂತ ಮೆನೋಪಾಸ್ ಆದಾಗ ಏನಾಗಿರುತ್ತೆ, ಕ್ಯಾಲ್ಸಿಯಂ ಅಂಶ ಕಡಿಮೆ ಆಗ್ತಾ ಹೋಗುತ್ತೆ. ಈ ಮೂಳೆಗಳಲ್ಲಿ ಕ್ಯಾಲ್ಸಿಯಂ ಅಂಶ, ಅದರೊಳಗೂ ಹೆಣ್ಮಕ್ಳಲ್ಲಿ ಸರ್ವೇ ಸಾಮಾನ್ಯ ಇದು, ನೀ ಜಾಯಿಂಟ್ಸ್ ಪೇಯ್ನ್ ಇರತಕ್ಕಂಥದ್ದು. ಕ್ಯಾಲ್ಸಿಯಂ ಅಂಶ ಕಡಿಮೆ ಆದಾಗ ನೀವು ಆದಷ್ಟು ಆಹಾರಗಳಲ್ಲಿ ಕ್ಯಾಲ್ಸಿಯಂ ಇರ್ತಕ್ಕಂಥ ಆಹಾರಗಳನ್ನು ತಗೊಳ್ಬೇಕು. ಒಂದು ಜೊತೆಯಲ್ಲಿ ಸಾಧ್ಯವಾದಷ್ಟು ನೋವನ್ನು ಶಮನ ಮಾಡ್ತಕ್ಕಂಥ ಎಣ್ಣೆಗಳನ್ನು ಬಳಸ್ಕೊಂಡು ಇದನ್ನು ಮಾಡಬೇಕು. ಕಳ್ಳಂಗಡಲೆ ಅಂತ ಸಿಗುತ್ತೆ, ನಾನು ಸುಮಾರು ಸರಿ ಹೇಳಿದ್ದೀನಿ. ಕಳ್ಳಂಗಡಲೆ ಗಿಡವನ್ನೇ ಕತ್ತರಿಸ್ಕೊಂಡು ಅದಕ್ಕೆ ಸ್ವಲ್ಪ ನಿರ್ಗುಂಡಿ ಪತ್ರವನ್ನು ಹಾಕಿ, ಸ್ವಲ್ಪ ಹರಳೆ ಎಲೆಗಳನ್ನು ಹಾಕಿ, ಆಮೇಲೆ ಸ್ವಲ್ಪ ಈ ಹತ್ತಿ ಎಲೆಗಳನ್ನು ಸಮೇತ ಹಾಕ್ಬೋದು. ಅಂದರೆ ಒಂದರಿಂದ ಪ್ರಮಾಣ ಹೆಚ್ಚು ಕಮ್ಮಿ, ಅಂದರೆ ಜಾಸ್ತಿಯಾಗಿ ಕಳ್ಳಂಗಡಲೆ, ಅದರ ಅರ್ಧ ಭಾಗ ನಿರ್ಗುಂಡಿ, ಅದರ ಅರ್ಧ ಭಾಗ ಹರಳು, ಅದರ ಅರ್ಧ ಭಾಗಕ್ಕೆ ಹತ್ತಿ, ಇವುಗಳನ್ನು ಹಾಕಬೇಕು. ಸಿಕ್ಕಾಪಟ್ಟೆ ಸ್ವೆಲ್ಲಿಂಗ್ ಬಂದಿದೆ ಅಂತಂದರೆ, ಭುಜದಲ್ಲಾಗಲಿ ಸ್ವೆಲ್ಲಿಂಗ್ ಬಂದಿದೆ ಅಂತಂದರೆ ಹತ್ತಿ ಎಲೆಗಳನ್ನು ಅರೆದುಬಿಟ್ಟು ಚಟ್ನಿ ಥರ ಮಾಡಿ ಸ್ವಲ್ಪ ಬಿಸಿ ಥರ ಒಂದು ಸ್ವಲ್ಪ ಹುರಿರಿ. ಸ್ವಲ್ಪ ಎಣ್ಣೆ, ಇದು ನೀರಿನಂಶ ಡ್ರೈ ಆಗ್ತಾ ಬರುತ್ತೆ, ಸ್ವಲ್ಪ ಪೇಸ್ಟ್ ಥರ ಆಗುತ್ತೆ. ಆ ಪೇಸ್ಟನ್ನು ಹದ ಅನಿಸುವಾಗ ನೀವೇನು ಮಾಡಬೇಕು, ಇದನ್ನು ಹಚ್ಚಬೇಕು. ಬಿಸಿನೇ ತೆಗೆದು ಇಟ್ಕೊಂಡು ಸುಟ್ಕೊಂಡ್ಬಿಡಬಾರ್ದು, ಜಾಗ್ರತೆ ಮಾಡಿ ಹಚ್ಚಬೇಕು. ಹಚ್ಚಿ ಸ್ವಲ್ಪ ಹೊತ್ತು ಪೋಲ್ಟಿಸ್ ಅಂತ ಕರಿತೀವಿ, ಅದು ಹಾಕಿ ಒಂದು ತಣ್ಣಗೆ ಆದ ಮೇಲೆ ಮತ್ತೆ ಬೇಕಾದ್ರೆ ಸ್ವಲ್ಪ ಬಿಸಿ ಮಾಡಿ, ಸ್ವಲ್ಪ ನೀರು ಮಿಕ್ಸ್ ಮಾಡಿ ಬಿಸಿ ಮಾಡಿ ಮತ್ತೆ ಹಾಕ್ಬೋದು. ಇದನ್ನು ನೀವು 1 ತಿಂಗಳು ಮಾಡ್ತಾ ಬಂದರೆ ಅಲ್ಲಿ ಊತ ಕಮ್ಮಿ ಆಗುತ್ತೆ. ಜೊತೆಯಲ್ಲಿ ಇದೇ ಗಿಡದ ಕಷಾಯವನ್ನು ಸಮೇತ, ಏನು ಕಾಂಬಿನೇಷನ್ ಹೇಳಿದ್ನಲ್ಲ, ಅದರ ಕಷಾಯವನ್ನು ಸಮೇತ 3 ಸಾರಿ ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ತಗೊಳ್ತಾ ಬರಬೇಕು. ಇವೆಲ್ಲ ಮಾಡ್ಕೊಳಕ್ಕಾಗಲ್ಲ ಸ್ವಾಮಿ, ಭಾಳ ಕಷ್ಟ ಇದೆ ಅಂತಂದರೆ ಶೂಲಗ್ನ ಅಂತ ಒಂದು ಮಾತ್ರೆ ಬರುತ್ತೆ. ಆ ಶೂಲಗ್ನ ಅಂತ ಮಾತ್ರೆಯನ್ನು ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ 3 ಟೈಮ್. ಹೀಗೆ ಎಷ್ಟು ದಿನಗಳ ಕಾಲ ತಗೋಬೇಕು? ಸಾಧಾರಣ ಒಂದು 3 ರಿಂದ 5 ತಿಂಗಳು. ಯಾಕೆಂತಂದರೆ ಆಯುರ್ವೇದ ಕನಿಷ್ಠ 5 ತಿಂಗಳಾದರೂ ತಗೊಳ್ಳೇಬೇಕು. ಇಲ್ಲ ಅಂತಂದರೆ ಏನಾಗುತ್ತೆ, ಕೆಲವರು 1 ತಿಂಗಳು ತಗೊಳ್ಳೋದು, ಇಲ್ಲಾಂದರೆ ಒಂದು 10 ದಿವಸ ತಗೊಳ್ಳೋದು, ಏನೂ ಆಗಿಲ್ಲ ಅಂದ್ಬಿಡ್ತಾರೆ. 10 ದಿವಸ ಅಲ್ಲ, 1 ತಿಂಗಳು ತಗೊಂಡ್ರೂ ಸಮೇತ ಅಷ್ಟು ಬೇಗ ಏನು ಪರಿಣಾಮ ಬರೋದಿಲ್ಲ. ಯಾಕೆಂತಂದರೆ ಇಷ್ಟು ನೋವು ಬರಬೇಕಾದ್ರೆ ಎಷ್ಟು ದಿವಸ ಆಗಿಲ್ಲ, ಪ್ರಾರಂಭ ಆಗಬೇಕಾದ್ರೆ. ಈಗ 10 ಮೆಟ್ಲು ಹತ್ತಬೇಕಾದ್ರೆ ಎಷ್ಟು ಹೊತ್ತಾಯಿತು, 10 ಮೆಟ್ಲು ಇಳಿಬೇಕಾದ್ರೂ 10 ಮೆಟ್ಲು ಇಳಿಬೇಕು ಅಲ್ವಾ? ಆದರೆ ಸ್ವಲ್ಪ ಫಾಸ್ಟಾಗಿ ಇಳಿಬೋದು ಅಷ್ಟೇ. ಆದ್ದರಿಂದ ಸ್ವಲ್ಪ ಸಂಯಮದಲ್ಲಿ ಆಯುರ್ವೇದವನ್ನು ಮಾಡಬೇಕು, ತಾಳ್ಮೆನಲ್ಲಿ ಮಾಡಬೇಕು, ನಂಬಿಕೆನಲ್ಲಿ ಮಾಡಬೇಕು. ಒಂದು ಸಾಧಾರಣ 5 ತಿಂಗಳಾದರೂ ಮಾಡಲೇಬೇಕು. ಓಕೆ ಗುರುಜಿ, ಇನ್ನೊಂದು ಪತ್ರ ಬಂದಿರುವಂಥದ್ದು ಕಡೂರಿಂದ ಕಾವ್ಯ ಅನ್ನೋರು ಬರೆದಿದ್ದಾರೆ. ಬಾಲ ನೆರೆ ಅಂದರೆ ಚಿಕ್ಕ ವಯಸ್ಸಿಗೆ ತಲೆ ಕೂದಲು ಬೆಳ್ಳಗಾಗ್ತಾ ಇದೆ, ಇದಕ್ಕೆ ಏನು ಪರಿಹಾರಗಳಿದೆ ಅಂತ. ಇದೊಂದು ಬಹಳ ದೊಡ್ಡ ಸಮಸ್ಯೆ ಆಗಿ ಹೋಗಿದೆ ಇವತ್ತು. ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ವಯಸ್ಸಲ್ಲಿ ಹೆಚ್ಚಾಗಿ ಕಾಣ್ತಾ ಇದೆ. ಯಾಕೆಂತಂದರೆ ವಯಸ್ಸಾದವರು ಯಾರು ಅಂತಲೂ ಗೊತ್ತಾಗೋಲ್ಲ, ಚಿಕ್ಕವರು ಯಾರು ಅಂತ ಗೊತ್ತಾಗ್ತಾರೆ, ಮುಖ ನೋಡೇ ಗೊತ್ತಾಗಬೇಕು. ಯಾಕೆಂದರೆ ವಯಸ್ಸಾದವರಿಗೆ ಬಣ್ಣ ಬಂದುಬಿಟ್ಟಿದೆ, ಬಣ್ಣ ಹಚ್ಕೊಳ್ತಾರೆ. ಇನ್ನು ಚಿಕ್ಕವರಿಗೆ ಬಣ್ಣ ಹೋಗ್ತಾ ಇದೆ, ಇರೋ ಬಣ್ಣ. ಇಲ್ಲಿ ಮೆಲಾನಿನ್ ಅನ್ನೋಂಥ ಪಿಗ್ಮೆಂಟೇ ಕಪ್ಪು ಬಣ್ಣಕ್ಕೆ ಕಾರಣ. ಈ ಕೂದಲಿನ ಬುಡದಲ್ಲೂ ಸಮೇತ, ಹೇರ್ ರೂಟ್ಸ್ ಅಂತ ಕರಿತೀವಲ್ಲ, ಅಲ್ಲೂ ಸಮೇತ ಈ ಪಿಗ್ಮೆಂಟ್ ಹೊರಟೋಗೋದ್ರಿಂದ ಈ ರೀತಿ ಆಗೋ ಸಾಧ್ಯತೆಗಳಿದೆ. ಇದು ಸಾಮಾನ್ಯವಾಗಿ ಮನೆಯಲ್ಲಿ ಮಾಡ್ಕೊಳ್ಬೋದು, ಆದರೆ ಬಹಳ ಸ್ವಲ್ಪ ದ್ರವ್ಯಗಳು ಸಿಕ್ಕೋದು ಭಾಳ ಕಷ್ಟ ಆಗುತ್ತೆ. ಅದರೊಳಗೂ ಸಮೇತ ಗೋಮಯವನ್ನು, ಗೋಮೂತ್ರವನ್ನು, ಆ ನಂತರ ಎಳ್ಳೆಣ್ಣೆಯನ್ನು, ಆಮೇಲೆ ಕರಂಜದ ಬೇರನ್ನು, ಜೊತೆನ ಜಂಬೆ ಮರದ ತೊಗಟೆಯನ್ನು ಹಾಕಿ ಕಾಯಿಸಿದ ನೀರು, ಚೊಗತೆ ಸೊಪ್ಪನ್ನು ಕಾಯಿಸಿದ ಎಣ್ಣೆಯನ್ನು ಸೋಸಿ ಇಟ್ಕೊಂಡ್ರೆ, ಅದನ್ನು ಬಳಸ್ತಾ ಬಂದರೆ ಕೂದಲು ಬಹಳ ಕಪ್ಪಾಗುತ್ತೆ. ಅಯ್ಯೋ ಸ್ವಾಮಿ ಇಷ್ಟೆಲ್ಲ ಕಷ್ಟ ಇದೆ ಅಂತ ಅನ್ನೋರಿಗೆ ಭಾಳ ಸುಲಭವಾದ ಒಂದು ಔಷಧ ಹೇಳ್ತೀನಿ. ಬಾಳೆ ದಿಂಡು ಇದೆಯಲ್ಲ, ಬಾಳೆ ದಿಂಡನ್ನು ಚೆನ್ನಾಗಿ ಕೊಚ್ಚಬೇಕು. ಕೊಚ್ಚಿಬಿಟ್ಟು ಅದಕ್ಕೆ ಒಂದು 30 ಗ್ರಾಮ್ಸ್ ಬಾಳೆ ದಿಂಡಿನ ಕೊಚ್ಚಿದ್ದು ಇದ್ದರೆ ಒಂದು 100 ml, ಅಂದರೆ 100 ml ಕೊಕೊನಟ್ ಆಯಿಲ್ನ, ತೆಂಗಿನ ಎಣ್ಣೆಯನ್ನು ಅದಕ್ಕೆ ಹಾಕಿಡಬೇಕು. 3 ದಿವಸ ಹಾಕಿ ಇಡಬೇಕು. ಹಾಕಿ ಕಡೆಗೆ ಅದನ್ನು ಸೋಸಿಟ್ಕೊಳ್ಳಿ. ಆ ಎಣ್ಣೆಯನ್ನು ಬಳಸ್ತಾ ಬರಬೇಕು.
ಅಯ್ಯೋ ತೆಂಗಿನೆಣ್ಣೆ 100 ಗ್ರಾಮ್ ತುಂಬ ದಿನಗಳಾಗುತ್ತೆ ಅಂತಿದ್ದರೆ ಒಂದು ಕೆಲಸ ಮಾಡಿ, ಪ್ರಮಾಣ ಕಡಿಮೆ ಮಾಡಿ 50 ml ಸೀಮಿತ ಮಾಡ್ಕೊಳ್ಳಿ. ಅದನ್ನು ನೀವು ತಲೆಯ ಬುಡಕ್ಕೆ ಹಚ್ತಾ ಬರ್ತಾ ಹೋದರೆ ಪಿಗ್ಮೆಂಟ್ ಚೆನ್ನಾಗಾಗುತ್ತೆ. ಎಷ್ಟು ನೀವು ಸಾಧಾರಣ ಒಂದು 6-7 ತಿಂಗಳು ಮಾಡ್ತಾ ಬನ್ನಿ, ಬೆಳ್ಳಗಾಗಿರ್ತಕ್ಕಂಥ ಕೂದಲು ಕಪ್ಪಿಗೆ ಎಷ್ಟೋ ಜನರಿಗೆ ತಿರುಗಿದೆ, ಸಾಧ್ಯತೆಗಳಿದೆ. ಓಕೆ ಗುರುಜಿ, ಇನ್ನೊಂದು ಪ್ರಶ್ನೆಯನ್ನು ಕೇಳಿರುವಂಥದ್ದು ಚಿಕ್ಕಮಗಳೂರಿಂದ. ಕಶ್ಯಪನನ್ನು ಬ್ರಹ್ಮ ಅಂತಾರೆ, ಹಾಗಾದರೆ ಅವನ ಶ್ರೇಷ್ಠತೆ ಏನು ಅಂತ? ಕಶ್ಯಪ ಬ್ರಹ್ಮ ಅಂತಲೇ ಹೆಸರು. ಇಲ್ಲಿ ಕಶ್ಯಪನ ಇನ್ನೊಂದು ಉಲ್ಲೇಖ ಬರುತ್ತೆ ಎಲ್ಲಿ ಅಂತಂದರೆ, ಪರಶುರಾಮ 21 ಬಾರಿ ಈ ಭೂಮಿಯನ್ನು ಸುತ್ತಿ ಕಡೆಗೆ ಈ ಭೂಮಿಯನ್ನೇ ದಾನವಾಗಿ ಕೊಡ್ತಾರಂತೆ. ಯಾರಿಗೆ? ಕಶ್ಯಪ ಬ್ರಹ್ಮನಿಗೆ. ಆದ್ದರಿಂದ ಈ ಭೂಮಿಗೆ ಕಾಶ್ಯಪಿ ಅಂತಲೂ ಸಹ ಹೆಸರಿದೆ. ಸೃಷ್ಟಿಕರ್ತನಾಗಿ ಹೇಗೆ ಇವನು ಅಂತೇಳಿ ಕೇಳಿದಾರಲ್ಲ, ಈ ಕಶ್ಯಪ ಬ್ರಹ್ಮ ಮರೀಚಿ ಮುನಿಯ ಮಗ. ಮರೀಚಿ ಎನ್ನುವಂಥವನು ಬಹಳ ದೊಡ್ಡ ನವಬ್ರಹ್ಮರಲ್ಲೊಬ್ಬ. ಮರೀಚಿ ಮುನಿಯ ಮಗ, ಕಶ್ಯಪನ ತಾಯಿ ಕರ್ದಮ ಮುನಿಯ ಮಗಳಾಗಿರ್ತಕ್ಕಂತಹ ಕಲೆ. ಇವನಿಗೆ ದಕ್ಷನ 13 ಮಕ್ಕಳು ಸಮೇತ ಹೆಂಡತಿಯಾಗಿ ಬಂದಂಥವ್ರು. ದಕ್ಷ ಬ್ರಹ್ಮನ 13 ಜನ ಮಕ್ಕಳು. ಅದಲ್ಲದೆ ಇವನಿಗೆ ಭಾಗವತದಲ್ಲಿ ಏನು ಹೇಳುತ್ತೆ ಅಂದರೆ, ವೈಶ್ವಾನರವರ ಪುತ್ರಿಯರಾಗಿರ್ತಕ್ಕಂಥ ಕಾಲ ಮತ್ತು ಪುಲೋಮೆ ಅವರು ಸಮೇತ ಇವನ ಹೆಂಡತಿಯರೇ ಅಂತ ಹೇಳಿ 17 ಜನ ಇವನ ಹೆಂಡತಿಯರು ಅಂತ ಮಾಡ್ತಾರೆ. ಇವನ ಹೆಸರಿನಲ್ಲೂ ಸಮೇತ ಕಾಶ್ಯಪ ಗೋತ್ರ ಅಂತಲೂ ಸಮೇತ ಒಂದಿದೆ. ಯಾರಿಗಾರು ಕೆಲವು ಸರ್ತಿ ಗೋತ್ರ ಗೊತ್ತಿಲ್ಲ ಅಂತಂದರೆ ಕಶ್ಯಪ ಗೋತ್ರ ಅಂತಲೂ ಕರಿಬೋದು ಅನ್ನೋದಕ್ಕೂ ಶಾಸ್ತ್ರ ಇದೆ, ಗೋತ್ರ ಗೊತ್ತಿಲ್ಲದೆ ಇದ್ದಿದ್ದರಿಂದ. ಯಾಕೆಂತಂದರೆ ಗೋತ್ರ ಪ್ರವರ್ತಕರಲ್ಲೇ ಇವನು ಮೊದಲನೆಯವನು ಅಂತ. ಇವನಿಂದ ಗೋತ್ರ ಪ್ರವರ್ತಕ ಶುರುವಾಯಿತು ಅಂತೇಳಿ ಹೇಳ್ತಾರೆ. ಧರ್ಮಶಾಸ್ತ್ರಗಳಲ್ಲಿ ಅಲ್ಲದೆ ಪುರಾಣಗಳಲ್ಲೂ ಸಮೇತ ಸೃಷ್ಟಿಕರ್ತನಾಗಿ ಹೇಗೆ ಕಶ್ಯಪ ಹೀಗೆ ಅಂತಂದರೆ, ಅದಿತಿ ದಿತಿ ಇವರೆಲ್ಲ ಕೇಳಿರ್ಬೇಕಲ್ಲ. ಈ ಅದಿತಿಯಲ್ಲಿ ದೇವತೆಗಳು, ದಿತಿಯಲ್ಲಿ ದೈತ್ಯರು, ಧನುವಿನಲ್ಲಿ ದಾನವರು, ಕಾಲೆಯಲ್ಲಿ ಕಾಲಕೇಯರು, ದನಾಯುವಿನಲ್ಲಿ ಸಿದ್ಧರು, ಕ್ರೋಧೆಯಲ್ಲಿ ಮಾಂಸಾಹಾರಿ ಪ್ರಾಣಿಗಳು, ಪ್ರಾದೆಯಲ್ಲಿ ಗಂಧರ್ವರು, ವಿನತೆಯಲ್ಲಿ ಅರುಣ ಮತ್ತು ಗರುಡರು, ಕಪಿಲೆಯಲ್ಲಿ ಗೋವುಗಳು, ಮುನಿಯಲ್ಲಿ ಅಪ್ಸರೆಯರು, ಕದ್ರುವಿನಲ್ಲಿ ಸರ್ಪಗಳು, ಸುರಸೆಯಲ್ಲಿ ಯಕ್ಷರು, ನಾಗರು, ಇಲೆಯಲ್ಲಿ ಮರರು, ಬಳ್ಳಿ ಹುಲ್ಲುಗಳು, ತಾಮ್ರೆಯಲ್ಲಿ ಅಶ್ವ ಗರ್ದಭ ಹದ್ದುಗಳು ಮಕ್ಕಳಾಗಿ ಹುಟ್ಕೊಂಡ್ವು ಅಂತ. ಇಷ್ಟು ಹೆಂಡತಿಯಲ್ಲಿ ಈ ರೀತಿಯಾಗಿ ವಂಶ ಪಾರಂಪರೆಯಾಗಿ ಬ್ರಹ್ಮನಾಗಿ ಕಂಡದ್ರಿಂದ ಇವನಿಗೆ ಕಶ್ಯಪ ಬ್ರಹ್ಮ ಅಂತ ಕರೀತಾರೆ. ಓಕೆ ಗುರುಜಿ, ನಮ್ಮ ಕಾರ್ಯಕ್ರಮವನ್ನು ನೋಡಿ ಅವರ ಹಲವಾರು ಕುತೂಹಲಗಳನ್ನು ಕೇಳಿಕೊಂಡು ಪತ್ರ ಬರೆದಂಥ ಹಲವಾರು ವೀಕ್ಷಕರ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ವೀಕ್ಷಕರೇ, ನೋಡಿದ್ರಲ್ಲ, ನಿಮ್ಮ ಒಂದು ಪ್ರಶ್ನೆಗಳಿಗೆ, ಸಮಸ್ಯೆಗಳಿಗೆ, ಕುತೂಹಲಗಳಿಗೆ ಪರಿಹಾರ ಸಿಕ್ಕಿದೆ ಅಂತ ಭಾವಿಸ್ತಾ ಇವತ್ತಿನ ಸಂತೋಷ ಸೂತ್ರ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ಸುವರ್ಣ ನ್ಯೂಸ್ 24/7 ನೋಡ್ತಾ ಇರಿ.